ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ. ಹೊಟ್ಟೆ ತಿಂಡಿ ತಾಮರೆ. ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ. ಏನ್ ಮಾಡ್ತಾನೆ ದಂಡಪಿಂಡ? ಬರ್ತಾ ಇದ್ದಾನೆ ನೋಡಿ. ರಾಜ್ಕುಮಾರ. ಅಮ್ಮ ತಿಂಡಿ ಏನಮ್ಮ? ಕಾಣ್ತಾ ಇಲ್ಲನಪ್ಪ. ದೋಸೆ ತಿಂತಿದ್ದೀನಿ, ತಿನ್ನೋಗು. ತಿನ್ನು ನೀನು. ನಮ್ಮಮ್ಮ ನನಗೆ ಅಂತ ಏನೋ ಸ್ಪೆಷಲ್ ಮಾಡಿರ್ತಾರೆ. ಹ್ಞೂ ಕಣಪ್ಪ, ನೀ ಕೆಲ್ಸಕ್ಕೆ ಹೋಗಿ ಸಂಬಳ ತಂದು ನನ್ನ ಕೈಗೆ ಕೊಡ್ತಿಲ್ಲ, ಆವಾಗ ಮಾಡ್ಕೊಡ್ತೀನಿ ಸ್ಪೆಷಲ್. ಅವ್ನ ಕೆಲಸ ಅಂದ್ರೆ ಮನ್ಸಿಗೆ ಬೇಜಾರು ಮಾಡ್ಕೊಂತಾನೆ. ಯಾಕೆ ಬೇಜಾರು ಮಾಡ್ತಿದ್ಯಾ? ಹೌದೇನೋ ಪ್ರಕಾಶ, ಕೆಲ್ಸಕ್ಕೆ ಹೋಗು ಅಂದ್ರೆ ನಿನ್ಗೆ ಬೇಜಾರಾಗುತ್ತಾ? ನನಗ್ ಬೇಜಾರಾಯ್ತಾ ಇರೋದು ನೀವಿಬ್ರು ಹಿಂಗ್ ಚುಚ್ಚು ಮಾತಾಡೋದಕ್ಕೆ. ಕೆಲ್ಸಕ್ಕೆ ಹೋಗ್ಬೇಕು ಅಂತಲ್ಲ. ನನ್ಗೆ ಅರ್ಜೆಸ್ಟ್ ಆಗಂತ ಕೆಲ್ಸ ಸಿಕ್ಲಿ ಹೋಯ್ತೀನಿ. ಪಕ್ಕದ ಮನೆ ಚೇಟು ಕೆಲ್ಸಕ್ಕೆ ಹೋಗಿ ಅವ್ರ ಅಮ್ಮಂಗೆ ಚಿನ್ನದ ಸರ ಮಾಡಿಸ್ಕೊಂಡು ತಂದು ಕೊಟ್ಟವನೇ ಕಣೋ. ಅವ್ರ ಅಪ್ಪಂಗೆ ಐಫೋನ್ ಕೊಡ್ಸವನಂತೆ. ನನ್ಗೆ ಅನ್ಸುತ್ತೆ ಆ ಚೇತು ಯಾಕೆ ನನ್ನ ಮಗ ಆಗ್ಬಾರ್ದಾಗಿತ್ತು ಅಂತ. ನನ್ ಮನ್ಸಲ್ಲಿ ಇರೋದನ್ನೇ ಹೇಳ್ಬಿಟ್ರಿ ಕಣ್ರಿ. ನಿಮ್ಮಿಬ್ರಿಗೂ ಆ ಐಫೋನ್ ಚಿನ್ನದ ಸರದ ಮೇಲೆ ಇರೋ ಪ್ರೀತಿ ಆ ಚೇತು ಮೇಲೂ ಇಲ್ಲ, ನನ್ನ ಮೇಲೂ ಇಲ್ಲ ಅಂತ ಗೊತ್ತು. ಅದೇ ನನ್ ಬೇಜಾರು. ಇದೇ ಬೇಜಾರಾಗೆ ತಿಂಡಿ ಗಿಂಡಿ ತಿಂದಿರ ಹೋಗ್ಬಿಟ್ಟಿಯಪ್ಪ. ಇದೇನ್ ಐಡಿಯಾ ಕೊಡ್ತಿದ್ಯಾ ಅಥವಾ ರಿಕ್ವೆಸ್ಟ್ ಮಾಡ್ತಿದ್ಯಾ? ನಿಮ್ಮ ಅಪ್ಪಂದು ಒನ್ಲಿ ಆರ್ಡರ್, ನೋ ರಿಕ್ವೆಸ್ಟ್. ಅವ್ನ ಭಾಗದಾಗ ಇನ್ನ 4 ದೋಸೆ ತಂದ್ಬಿಡೋಗ, ಅವತ್ತು ತಿಂದ್ಬಿಡ್ತೀನಿ. ಏನಾರು ಮಾಡ್ಕೊಳ್ಳಿ. ಫೋಟೋ ಹೊಡ್ಸ್ಕೊಂಡು ಅಲ್ಲಿ ಇಲ್ಲಿ ಎಲ್ಲಾರು ತಿನ್ಕೊಂಡು. ಹಲೋ ಸರ್, ಲೊಕೇಶನ್ ಅಲ್ಲಿ ಇದ್ದೀನಿ ಸರ್. ನಿಮ್ಗೆ ಅಲ್ಲಿ ಒಂದು ಲೈಫ್ ಕೇರ್ ಮೆಡಿಕಲ್ ಅಂತ ಕಾಣಿಸ್ತಿದೆಯಾ ಸರ್? ಹಾ ಸರ್, ಕಾಣಿಸ್ತಿದೆ. ಗುಡ್ 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 ಗುಡ್. ಹಾಗಾದ್ರೆ ಬೇಗ ಅಲ್ಲಿಂದ ಒಂದು ಕಾಂಡಮ್ ತಂದ್ಬಿಡ್ರಿ ಸರ್. ಸರ್ ಅದೇನ್ ನೀವೇ ಕೇಳಬಾರ್ದಾ? ಅದೆಲ್ಲ ಕೇಳಿದ್ರೆ ನಿಮ್ಗೆ ನಾಚಿಕೆ ಆಗುತ್ತೆ ಸರ್. ಪ್ಲೀಸ್ ಪ್ಲೀಸ್ ಬೇಗ ಬಂದ್ಬಿಡ್ರಿ, ಅವ್ರು ಬರೋ ಟೈಮ್ ಆಗೋಯ್ತು. ಸರಿ, ಒಂದು ಕಾಲ್ ಮಾಡ್ಬಿಡ. ಕೇಳಕ್ಕೆ ಎಷ್ಟು ನಾಚ್ಕೊಳ್ಳೋನು, ಅದ್ ಹೆಂಗ್ ಯೂಸ್ ಮಾಡ್ತಾನೋ. ಸರ್ ಒಂದು ಕಾಂಡಮ್ ಕೊಡಿ. ಸರ್ ಈ ಟ್ಯಾಬ್ಲೆಟ್ಸ್ ಕೇಳಿದೆ, ಬಂದಿಲ್ಲ, ಕೊಡಿ. ಈ ವಾಯ್ಸ್ ಎಲ್ಲೋ ಕೇಳ್ದಂಗ ಐತಲ್ಲ. ಮುಖ ಏನ್ ನೋಡ್ತೀರಾ? ತಗೊಳ್ಳಿ ಸರ್, ಒಂದು ಬಾಕ್ಸ್ ತೊಗೊಳ್ಳಿ, ಕಡಿಮೆ ಆಗಿ ಕೊಡ್ತೀನಿ. ನೀನ್ ಹಳ್ಳಾಡ್ಸ್ಕೊಂಡು ಓದ್ತಿದ್ದು ನೋಡಿ ನಾವು ಕಲ್ಕೋತಾನೆ ಅನ್ಕೊಂಡಿದ್ರೆ ನೀನ್ ಸರಿಯಾಗಿ. ನೀನ್ ಯಾಕೋ ನನ್ನ ಹೊಟ್ಟೆಲ್ ಹುಡ್ದೆ? ಆ ಚೇತುನಾದ್ರೂ ನನ್ನ ಹೊಟ್ಟೆಲ್ ಹುಟ್ಬಾರ್ದ? ನೀವ್ ಅನ್ಕೊಂಡಿರಂಗ್ ನಾನೇನ್ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇದೀನಿ ಅಷ್ಟೇ. ನೀನೇನೋ ನಮ್ಗೆ ಅರ್ಥ ಮಾಡ್ಸೋದು. ಇದೇ ತರ ಇನ್ನೊಂದ್ಸರಿ ಮಾಡ್ದೆ ಅಂದ್ರೆ ಆ ಚೇತು ಅಂತ ದತ್ತು ತಗೊಂಡ್ಬಿಡ್ತೀವಿ ಬನ್ರಿ. ನೋಡಪ್ಪ, ಹಿಂಗೆಲ್ಲ ಬೈದ್ವು ಅಂತ 3 ದಿನ ಊಟ ಬಿಟ್ಬಿಡ್ಬೇಡ. ಇದನ್ನ ನೀವು ಸುಮ್ನೆ ಹೇಳ್ತಾ ಇದೀರಾ ಅಥವಾ ಮನ್ಸಿಂದ ಹೇಳ್ತಾ ಇದೀರಾ? ನಮಗೆ ಒಳಗೊಂದು ಹೊರಗೊಂದು ಮಾತಾಡಕ್ ಬರಲ್ಲ ಕಣ. ಬಾರೆ ಚೇತು ಮಾತಾಡ್ಸ್ಕೊಂಡ್ ಬರೋಣ. ಅವ್ನು ಯಾರು ಚೇತು ಅಲ್ಲ, ನನ್ ಪಾಲಿನ ಚೀತು. ಎಂತ ಹುಡುಗಿರೆಲ್ಲ ಬರ್ತಾರೆ ಪಾರ್ಕಲ್ಲಿ. ನಿಮಗೆ ಲೈಫ್ ಲಾಂಗ್ ಬೆಳಗ್ಗೆ ಹೊತ್ತು ಇಲ್ಲೇ ಬಂದು ಸತೀಶ, ಮೊನ್ನೆ ಹೆಣ್ಣೋಡಕ್ ಹೋಗಿದ್ದಲ್ಲ, ಏನಾಯ್ತು? ಕೊಡೋದಿಲ್ಲ ಅಂದ್ರ ಕಣ. ಅಲ್ಲ ಕಣೋ, ಅಷ್ಟು ಒಳ್ಳೆ ಕೆಲ್ಸದಲ್ಲಿ ಇದ್ಯಾ, ತಿಂಗ್ಳಿಗೆ 1 ಲಕ್ಷ ದುಡಿದ್ರು ಹುಡುಗಿ ಕೊಡಲ್ಲ ಅನ್ಬಿಟ್ರ? ಮಗ, ಈಗಿನ ಕಾಲದಲ್ಲಿ ಅವಮಾನ ಆಗೋದಂದ್ರೆ ಎಲ್ಲ ಹೇಳು? ಎಲ್ಲಿ? ಅದು ಹೆಣ್ಣೋಡಕ್ ಹೋಯ್ತಿವಲ್ಲ, ಅವಾಗ ಆಗೋದು ಅವಮಾನ. ಅಂದ್ರೆ ಯಾವ್ಯಾವ ತರ ಯಾವ್ಯಾವ ಡಿಸೈನ್ ಅವಮಾನ ಮಾಡ್ತಾರೆ ಗೊತ್ತೇನಾ? ಬದ್ಮಟ್ಲು ಮನೆಗೆ ಹೋದ್ರೆ ಈ ಹಾಳಾದ ವಯಸ್ಸಾದ ಮುದ್ಕಿರು ನಮ್ಮ ಮೇಲಿಂದ ಕೆಳಕ್ಕೆ CT ಸ್ಕ್ಯಾನ್ ಮಾಡ್ದಂಗ್ ಮಾಡ್ತಾರೆ. ಯಾವ ಕೆಲಸ ಮಾಡ್ತದೆ ಅಂತ ಕೇಳಿದೆ, ಗೌರ್ಮೆಂಟ್ ಕೆಲಸನ ಅಂತಾರೆ. ನಾನಿಲ್ಲ ಅಂತ ಹೇಳೋಷ್ಟಲ್ಲಿ ನಂಗೆ ಅರ್ಧ ಕನ್ಫರ್ಮ್ ಆಗ್ಬಿಟ್ಟಿರ್ತದೆ, ನನ್ಗೆ ಹೆಣ್ ಸಿಗಲ್ಲ ಅಂತ. ಹುಡುಗಿನ ಮಾತಾಡಿಸ್ಲಿಲ್ವೇನಾ? ಅಯ್ಯೋ, ಮಾತಾಡಿಸ್ತೇ ಮಗ. ಅವ್ರ ಡಿಮ್ಯಾಂಡ್ 1 2. ಅಯ್ಯೋ, ಹಚ್ಕೊತಾಳೆ. ನನ್ಗೆ ಮದುವೆ ಆಗೋಕೆ ಇಷ್ಟನಾ? ಅಯ್ಯೋ, ಇಷ್ಟ ಅಂತ. ಮತ್ತೆ ಯಾಕೇನು ಮಾತಾಡ್ತಾನೆ ಇಲ್ಲ? ಏನಾದ್ರೂ ಮಾತಾಡಿಯಲ್ಲ. ಮಾತು ಕಮ್ಮಿ, ಆದ್ರೆ ಡಿಮ್ಯಾಂಡ್ ಜಾಸ್ತಿ. ಪರವಾಗಿಲ್ಲ, ಹೇಳಿ. ನಾನು ಡಿಮ್ಯಾಂಡ್ ಎಲ್ಲ ಚೆನ್ನಾಗೇ ಕೇಳ್ತೀನಿ, ಹೇಳಿ. ನನ್ಗೆ ಈ ನಾರ್ಮಲ್ ಪ್ರೀ ವೆಡ್ಡಿಂಗ್ ಎಲ್ಲ ಬೇಡ. ಬೇಡ, ನಾರ್ಮಲ್ ಬೇಡ. ಏನಾದ್ರೂ ಡಿಫ್ರೆಂಟ್ ಆಗಿರ್ಬೇಕು. ಡಿಫ್ರೆಂಟ್ ಆಗಿ ಮಾಡುವ. ಮಾಡಿದ್ರೆ ಟ್ರೆಂಡ್ ಆಗ್ಬೇಕು. ಮಾಡುವ, ಟ್ರೆಂಡ್ ಮಾಡುವ. ಮಾಡೋಣಲ್ಲ? ಮಾಡೋಣ.
ಮಾಡೋಣ ಅಲ್ವಾ ಮಾಡೋಣ ಅಲ್ವಾ ಹಾ ಛತ್ರಕ್ಕೆ ಗಂಡನ ಕಿಡ್ನಾಪ್ ಮಾಡ್ಕೊಂಡು ಬರೋ ಥರ ಆ ಥರ ಎಲ್ಲ ಬೇಡ. ಬೇಡ್ವಾ ಇಲ್ಲ ಬೇಡ. ಹಾ ನೀವು ಕುರಿ ಥರ ಹಾರ ಹಾಕೊಂಡು ತೊಳ್ಕೊಂಡು ಬನ್ನಿ, ನಾನು ಮಚ್ಚಿಡ್ಕೊಂಡು ಮದ್ವೆ ಹುಡುಗಿ ಡ್ರೆಸ್ಸಲ್ಲಿ ಬರ್ತೀನಿ. ಕುರಿ ಹಿಂಗ್ ಮಾಡಿದ್ರೆ ಟ್ರೆಂಡ್ ಆಗುತ್ತೆ. ಇದೆಲ್ಲ ಟ್ರೆಂಡಾ? ನಿನ್ನ ಮದುವೆ ಆಗಕ್ಕಿಂತ ಮುಂಚೆನೆ ಕುರಿ ಮಾಡ್ತಾವಳೆ, ಟ್ರೆಂಡು ಅಂತ ಈಗ್ಲಿಂದಾನೆ ಬೆಂಡ್ ಮಾಡ್ತಾವಳೆ. ಆಮೇಲೆ ಏನಾಯ್ತು ಗೊತ್ತೇ? ಏನಾಯ್ತು? ನಿಮ್ಮನ್ನ ಮದ್ವೆ ಆದ್ಮೇಲೆ ನಾನು ನನ್ನ ಫ್ರೆಂಡ್ಸ್ ಜೊತೆಲಿ ಇದ್ದಂಗೆ ಇರ್ಬೇಕು. ಹಂಗಾದ್ರೆ ಫ್ರೆಂಡ್ ಜೊತೆನೆ ಇರ್ಬೋದಲ್ಲ, ನಿನ್ ಯಾಕೆ ಮದ್ವೆ ಆಗ್ಬೇಕು? ವಾರಕ್ಕೆ 3 ದಿನ ನಾನು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಬೇಕು. ಅಲ್ಲ ಹೋಗ್ಲೇಬೇಕು. ಆದ್ರೆ ನಿಮ್ಮ ಅಪ್ಪ ಅಮ್ಮ ಮಾತ್ರ ನಮ್ಮ ಮನೆಗೆ ಬರಬಾರ್ದು. ನಮ್ಮ ಅಪ್ಪ ಅಮ್ಮ ಬರಬಾರ್ದಾ? ಮದ್ವೆ ಆದ್ಮೇಲೆ ನಾನು ನಿಮ್ಮನ್ನ ಮನೆ ದೇವರು ಅಂತ ಕರಿತೀನಿ. ಆದ್ರೆ ಆ ಮನೆ ನನ್ನ ಹೆಸರಲ್ಲಿ ಇರಬೇಕು. ಕಂಡೀಷನ್ ಎಲ್ಲ ಓಕೆ ಆದ್ರೆ ಬಂದು ಹಗ್ ಮಾಡ್ಬೋದು. ಇವಳು ಹಗ್ ಮಾಡ್ಕೊಳ್ಬದ್ಲು ಹಂಗ್ ಮಾಡ್ಕೊಳ್ಳೋದು ಒಳ್ಳೇದು. ಅಬ್ಬಾ ಪ್ರಕಾಶ, ಇದನ್ನೆಲ್ಲ ನೋಡ್ತಿದ್ರೆ ನೀನೇ ವೇಟ್ ಅನ್ಸ್ತದೆ ಕಣಪ್ಪ. ಯಾಕೋ? ನೋಡು, ನನ್ಗೊಂದು ಕೆಲಸ ಅದೇ, ಕೈ ತುಂಬ ಸಂಬಳ ಅದೇ, ಆದ್ರೂ ಮದುವೆ ಆಗೋಕ್ಕೊಂದು ಹುಡುಗಿ ಇಲ್ಲ. ಪ್ರಕಾಶ, ನಿನ್ ಕೆಲಸನೇ ಇಲ್ಲ, ಆದ್ರೂ ಯಾವುದೋ ಒಂದು ಹುಡುಗಿನ ಪಟಾಯಿಸ್ಕೊಂಡು ಲವ್ ಮಾಡ್ತಾ ಇದ್ದಿ. ಇವತ್ತೋ ನಾಳೆನೋ ಮದುವೆ ಆಯ್ತೀಯೇ, ಆದ್ರೆ ನಮ್ಗೆ ಹೆಣ್ಣು ಸಿಗ್ತಲ್ಲ ಅನ್ನೋದೇ ಒಂದು ಪ್ರಾಬ್ಲಮ್. ಲವ್ ನಿನ್ಗೆ ಹುಡುಗಿ ಸಿಕ್ಕಿಲ್ಲ ಅನ್ನೋದು ಅಷ್ಟೇ ಪ್ರಾಬ್ಲಮ್ಮು. ಅದೇ ಹುಡುಗಿ ಸಿಕ್ಕಿದ್ಮೇಲೆ ಹುಡುಗಿನೇ ದೊಡ್ಡ ಪ್ರಾಬ್ಲಮ್ಮು. ಹುಡುಗಿರ್ನ ಅರ್ಥ ಮಾಡ್ಕೊಂಡು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಕಣೋ. ಏನೋ ಹಂಗಂದ್ರೆ? ಲವ್ ಮಾಡ್ಬೇಕಾದ್ರೆ ಜಾಸ್ತಿ ಮಾತಾಡ್ಬೇಕು ಅಂತಾರೆ, ಅದೇ ಮದ್ವೆ ಆದ್ಮೇಲೆ ಕಮ್ಮಿ ಮಾತಾಡ್ಬೇಕು ಅಂತಾರೆ. ಲವ್ ಮಾಡ್ಬೇಕಾದ್ರೆ ದುಡ್ಡು ಅವರೇ ಖರ್ಚು ಮಾಡಿಸ್ತಾರೆ, ಅದೇ ಮದ್ವೆ ಆದ್ಮೇಲೆ ದುಡ್ಡು ಖರ್ಚು ಮಾಡಿದ್ರೇನೆ ಬೈತಾರೆ. ಮದ್ವೆಗಿಂತ ಮುಂಚೆ ನೈಟ್ ಔಟು ಅಂತಾರೆ, ಮದ್ವೆ ಆದ್ಮೇಲೆ ಯಾಕೆ ಲೇಟು ಅಂತ ಅಂತಾರೆ. ಈ ಹುಡುಗಿರ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟೈತೆ ಕಣೋ. ಅದ್ರಲ್ಲೂ ನಮ್ಮವಳವಳಲ್ಲ, ಮಾತ್ಗೂ ಬೈತಾಳೆ, ಕುಂತ್ರು ಬೈತಾಳೆ, ನಿಂತ್ರು ಬೈತಾಳೆ, ಏನ್ ಮಾಡಿದ್ರು ಬೈತಾಳೆ, ಬೈತಾನೆ ಇರ್ತಾಳೆ ಕಣೋ. ಹುಡುಗಿರ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣೋ. ಪ್ರಿಯಾ ಯಾವಾಗ ಬಂದಮ್ಮ? ಯಾವ ಪ್ರಿಯಾನೋ? ನಿನ್ ಲವರು? ಅಯ್ಯೋ ಕಿತ್ತೋಗಿರೋ ನನ್ ಮಗನೆ, ಕರಿ ನಾಯಿ ನನ್ ಮಗನೆ, ನಿನ್ ಮುಖ ಹಂದಿ ತಿನ್ನ ಮರದಿಂದ ಬಿದ್ದಿರೋ ಹಳಸಿನ ಹಣ್ಣು ತರ ಇದ್ದಿ. ನಾನು ಯಾವಾಗ್ಲೂ ಬೈತೀನಿ. ಅಣ್ಣ ನೀವೇ ಹೇಳಿ, ನಾನು ನೋಡಿದ್ರೆ ಬೈಯೋ ತರ ಕಾಣಿಸ್ತೀನಾ? ನೀನ್ ಇಷ್ಟೊತ್ತವರೆಗೂ ಬೈದಿಲ್ವಾ? ಅಯ್ಯೋ ನಾನೆಲ್ಲ ಬೈದೆ ಅನ್ಕೊಂಬಿಟ್ಟೆ ಕಣಮ್ಮ. ಏನು ಬೈಯಕ್ ಬರ್ತಾನೆ ಈ ರೇಂಜಲ್ಲಿ ಬೈದವಳೆ. ನೀನ್ ಏನಾರ ಬೈಕ್ ಬಂದಿದ್ರೆ ಯಾವ ರೇಂಜಲ್ಲಿ ಬೈತಿರ್ಬೇಡ, ನೀನ್ ಹೇಳು. ಇವತ್ತೇ ಕಣೋ ಬೈತಾ ಇರೋದು, ನೆನ್ನೆ ಮೊನ್ನೆ ಎಲ್ಲ ಹೊಡಿತಾ ಇದ್ಲು. ಅಣ್ಣ ನನ್ನ ಲವ್ ಮಾಡೋ ಮುಂಚೆ ಏನ್ ಹೇಳಿ ನಮ್ಸಿ ಲವ್ ಮಾಡಿದ್ರು ಅಂತ ಕೇಳಿ. ಐ ಲವ್ ಯು ರೀ. ನಿನ್ ಕೆಲ್ಸ ಎಲ್ಲ ಕಾರ್ಯ ಎಲ್ಲ, ಏನ್ ಲವ್ ಮಾಡ್ತೀಯಾ? ಲವ್ ಮಾಡಕ್ ಬೇಕಾಗಿರೋದು ಕೆಲ್ಸ ಅಲ್ಲ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹೃದಯ. ದುಡ್ಡನ್ನ ಕಳ್ಳ ಬೇಕಾದ್ರೂ ಸಂಪಾದನೆ ಮಾಡ್ತಾನೆ, ಆದ್ರೆ ಅವನ್ ಕೈಲಿ ಆನೆಸ್ಟ್ ಆಗಿ ಪ್ರೀತಿ ಮಾಡಕ್ ಸಾಧ್ಯನಾ ಹೇಳು? ಇಲ್ಲ. ಕೆಲಸ ಮಾಡೋರು ದಿನದಲ್ಲಿ 10 ಗಂಟೆ ಕೆಲಸ ಮಾಡಿ 8 ಗಂಟೆ ನಿದ್ದೆ ಮಾಡಿ ಫ್ಯಾಮಿಲಿ ಅದು ಇದು ಅಂತ 3 ಅವರ್ ಕಳೆದ್ರು, ಇನ್ ಮಿಕ್ಕಿದ 3 ಅವರ್ ಮಾತ್ರ ನಿನ್ನ ಲವ್ ಮಾಡಕ್ ಸಾಧ್ಯ. ಆದ್ರೆ ನಾನ್ ಬೇಕಾದ್ರೆ ದಿನದ 24 ಗಂಟೆನೂ ನಿನಗೇ ಅಂತ ಮೀಸಲಿಡ್ತೀನಿ. ನೀನ್ ಕಾಲ್ ಮಾಡಿ ಕಾಲ್ ಕಟ್ ಆಗೋದ್ರೊಳಗಡೆ ನಿನ್ ಮುಂದೆ ಬಂದು ನಿಂತಿರ್ತೀನಿ. ನೀನೆಲ್ಲಾದ್ರೂ ಹೋಗ್ಬೇಕಾದ್ರೆ ನಿನ್ ಗಾಡಿಗೆ ಸಾರಥಿಯಾಗಿ ನಿನ್ ಬಾಡಿಗೆ ಬಾಡಿ ಗಾರ್ಡ್ ಆಗಿರ್ತೀನಿ. ಬೆಂಗಳೂರಲ್ಲಿ ರೋಡ್ಗಿಂತ ಪಾಟ್ ಹೋಲ್ಗಳೇ ಜಾಸ್ತಿ, ಅದಕ್ಕೆ ಎಲ್ಲಿ ನಿನ್ ಬಟ್ಟೆ ಗಲೀಜಾಗೋಗುತ್ತೆ ಅಂತ ನಿನ್ನ ಹೊತ್ಕೊಂಡೇ ಹೋಗ್ತೀನಿ. ಸಂಜೆ ಮಳೆಗೆ ಎಲ್ಲಿ ನಿನಗೆ ನೆಗಡಿ ಶೀತ ಆಗೋಗುತ್ತೆ ಅಂತ ನಿನ್ನ ಜಾಕೆಟಲ್ಲೇ ಬಚ್ಚಿಡ್ತೀನಿ. ರಾತ್ರಿ 12 ಆಗ್ಲಿ 1 ಆಗ್ಲಿ ನಿನ್ನ ಬೆಂಗಳೂರು ಪೂರ್ತಿ ಸುತ್ತಾಡಿಸಿ ಸೇಫ್ ಆಗಿ ಕರ್ಕೊಂಬಂದ್ ಮನೆ ಹತ್ರ ಬಿಡ್ತೀನಿ. ಬೇಕಿದ್ರೆ ಬೆಳಿಗ್ಗೆ ಬೇಗ ಬರಕ್ ಸರಿ ಹೋಗ್ಲಿ ಅಂತ ಅಲ್ಲೇ ಎಲ್ಲಾದ್ರೂ ರೋಡಲ್ಲೋ ಪಾರ್ಕಲ್ಲೋ ಬಸ್ ಸ್ಟ್ಯಾಂಡ್ ಅಲ್ಲೋ ಮಲಗಿದ್ದು ಬೇಗ ಎದ್ದು ಬಂದು ನಿನ್ ಕಣ್ಮುಂದೆ ನಿಂತಿರ್ತೀನಿ. ಮತ್ತೆ ಕೆಲ್ಸ ಅಂತಿದ್ಯಲ್ಲ, ಒಂದ್ ಕೆಲ್ಸ ಅಂತ ಮಾಡಿದ್ರೆ ನಿನ್ ಇಷ್ಟೊಂದೆಲ್ಲ ಲವ್ ಮಾಡಕ್ಕಾಗತ್ತಾ? ಇಲ್ಲ. ಯೋಚನೆ ಮಾಡು, ನಿನ್ಗೆ ಕೆಲ್ಸ ಮಾಡೋನ್ ಬೇಕಾ ಅಥವಾ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋನ್ ಬೇಕಾ? ನನ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋದೇನೆ ಬೇಕು. ಐ ಲವ್ ಯು. ಹಂಗಿದ್ರೆ ಅವತ್ ನೀನ್ ಹೇಳಿದ್ದೆಲ್ಲ ಸುಳ್ಳ? ಅದು ಇಲ್ಲ ಇದು ಇಲ್ಲ, ಲೆಟ್ಸ್ ಬ್ರೇಕ್ ಅಪ್. ನೀವು ಹುಡುಗಿರ್ ಇರೋದೆ ಅಂತ ಮಾತಾಡಕ್ಕೆ. ನೋಡು, ಮಧ್ಯಾಹ್ನ ಸೂರ್ಯನ ನೋಡಿ ಸೂರ್ಯ ಸುಡ್ತಾನೆ ಅಂತ ದೂರ ಹೋಗ್ಬೇಡ,
ಸಂಜೆ ತಂಪಾಗೋ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಡ್ತೀಯ. ಪ್ರೀತಿಗೋಸ್ಕರ ಹುಡುಗರು ಮಾಡೋ ಕಮಿಟ್ಮೆಂಟ್ ಅಲ್ಲಿ ನೀವು ಹುಡುಗಿರು ಒಂದು 10% ಆದ್ರೂ ಮಾಡಿದೀರಾ? ಯಾವ್ದಾದ್ರು ಇದ್ರೆ ಎಕ್ಸಾಂಪಲ್ ಕೊಡು ನೋಡೋಣ. ನಾವು ಹುಡುಗರು ತಾವು ಪ್ರೀತಿ ಮಾಡೋ ಹುಡುಗಿನ ಹಾರ್ಟ್ ಅಲ್ಲಿ ಇಟ್ಕೊಂಡು Z+ ಸೆಕ್ಯೂರಿಟಿಗಿಂತ ಹೆಚ್ಚಾಗಿ ಸೆಕ್ಯೂರಿಟಿ ಕೊಡ್ತೀವಲ್ಲ, ಅದಕ್ಕೆ ಸಣ್ಣ ಸಣ್ಣ ವಿಷಯಕ್ಕೂ ನೀವು ಬ್ರೇಕಪ್ ಹೇಳ್ಬೇಕಾಗಿರೋದೆ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಇದನ್ನ ಕೇಳಿ ನೀವು ನಿನ್ ಬ್ರೇಕಪ್ ಹೇಳ್ತೀಯ ನೋಡೋಣ. ಬ್ಲಡ್ ಅಲ್ಲಿ ರೆಡ್ ಕಮ್ಮಿ ಆಗ್ಬೋದು, ಹಾಲಲ್ಲಿ ತಿಕ್ ಕಮ್ಮಿ ಆಗ್ಬೋದು, ಎಣ್ಣೆಲಿ ಕಿಕ್ ಕಮ್ಮಿ ಆಗ್ಬೋದು, ಆದ್ರೆ ನಿನ್ ಮೇಲಿರೋ ಪ್ರೀತಿ ನನಗೆ ಯಾವತ್ತೂ ಕಮ್ಮಿ ಆಗಲ್ಲ. ಐ ಲವ್ ಯು. ನನ್ ಗೊತ್ತು ಈ ತರ ಮಾತೆಲ್ಲ ನಿನ್ ಬಾಯಲ್ಲಿ ಬರಲ್ಲ ಅಂತ. ಬರಲ್ಲ. ಅದಕ್ಕೆ ನೀವೇ ಕಾರಣ. ನಾನೇನ್ ಮಾಡ್ದೆ? ನೀನ್ ಲವ್ ಮಾಡಕ್ಕೆ ಮದ್ವೆ ಆಗಕ್ ಹುಡುಗಿ ಸಿಕ್ಕಿಲ್ಲ ಅಂತ ಹೇಳಿ ನನ್ನ ಹುಡುಗನ್ ತಲೆ ಕೆಡಿಸ್ತಾ ಇದ್ಯಾ? ನಿಮ್ ಹುಡುಗಿ ಏನೇನು ಹೇಳ್ತಾವಳೆ, ನಾನಲ್ಲ ಅಂತ ಹೇಳು. ಹೌದು ಹೌದು ಅಂತ ನೀನು ಹೇಳ್ತೀಯಲ್ಲ. ಹುಡುಗಿರ್ನ ಮ್ಯಾನೇಜ್ ಮಾಡೋದು ಒಂದು ಕಲೆಕಲ್ಲ, ನೀನ್ ಸ್ವಲ್ಪ ಸುಮ್ಮನಿರು. ಬೇಬಿ, ನಾವಿಬ್ರು ಬ್ರೇಕಪ್ ಮಾಡ್ಕೊಳ್ಳೋದಲ್ಲ, ನೀವಿಬ್ರು ಮಾಡ್ಕೋಬೇಕು. ಇವ್ರ ಜೊತೆ ಇದ್ರೆ ಇವನ್ ಬುದ್ಧಿನ ಕಲ್ತ್ಬಿಡ್ತೀವಿ. ಬಾ ಹೋಗೋಣ. ಪ್ರಕಾಶ, ಈ ವಿಡಿಯೋ ನಿಮ್ಗೆ ಖಂಡಿತ ಮಜಾ ಕೊಟ್ಟಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವೈರಲಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಗಂಟೆ ಹೊಡೆಯೋದು ಮಾತ್ರ ಬರಬೇಡಿ. ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅತ್ತೆ, ಈ ತರ ಅತ್ತೆ ಸಿಗಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕತ್ತೆ. ನಮ್ಮಮ್ಮಗಿಂತ ನೀವೇ ಗ್ರೇಟ್ ಅತ್ತೆ. ಅತ್ತೆ, ನೀವೇ ಬಂದ್ರಿ. ಅಮ್ಮ